ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ವಿಡಿಯೋ. ನಾವಿವತ್ತು KFCಯಲ್ಲಿ ತಿನ್ನಕ್ಕೆ ಬಂದಿದ್ರಿ. ಚೆನ್ನಾಗಿ ತಿಂದ್ಬಿಟ್ಟು ಅಲ್ಲಿ ವೀಡಿಯೋ ಅಲೋ ಇಲ್ಲ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಮನೆಗೆ ಬಂದೆ. ನಾಳೆ ನನಗೆ ಕ್ರಿಕೆಟ್ ಮ್ಯಾಚ್ ಇದೆ, ಸೊ ಅದಕ್ಕೆ ಬ್ಯಾಟು ಸ್ವಲ್ಪ ಕ್ಲೀನ್ ಮಾಡಿದ್ದೆ. ಇವಾಗ ಅದಕ್ಕೆ ಪ್ರೊಟೆಕ್ಷನ್ಗೋಸ್ಕರ ಸ್ಕಫ್ ಶೀಟು ಮತ್ತು ಫಿಶ್ ಟೇಪ್ ಹಾಕಬೇಕು. ನಾನೊಂದು ಕಡೆ ಮಾಡ್ತಾಯಿದ್ದೆ. ನಮ್ಮ ಅಕ್ಕ ಮಗ ಬಂದ್ಬಿಟ್ಟು ನನಗೆ ವೀಡಿಯೋ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ದೆ. ಅಷ್ಟು ಬೇಗ ಡೊನ್ನಿ ಮೊಬೈಲ್ ನನ್ನ ಹತ್ರ ಕಿತ್ಕೊಂಡು ನಾನು ವ್ಲಾಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವರು ಅವ್ರ ಪಾಡಿಗೆ ಅವ್ರು ಶೂಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ನೋಡಿ, ನಾನು ಯೂಟ್ಯೂಬರ್ ಆಗ್ತೀನೋ ಇಲ್ಲ, ನನ್ನ ಮಗ 100% ಯೂಟ್ಯೂಬರ್ ಆಗ್ತಾನೆ ಅನಿಸುತ್ತೆ. ಅದ್ರ ಜೊತೆಗೆ ನಮ್ಮಮ್ಮ ಇಂಟರ್ವ್ಯೂನೂ ತೊಗೊಳ್ತಾ ಇದ್ದ, ಎಲ್ಲರದು ಇಂಟರ್ವ್ಯೂ ತೊಗೊತಾ ಇದ್ದಾನೆ ನೋಡಿ. ಸೊ ನೈಟ್ ಮಲಗಿದ್ರಿ, ಬೆಳಗ್ಗೆ ಎದ್ದು ಕ್ರಿಕೆಟ್ ಮ್ಯಾಚ್ಗೆ ಹೋಗಬೇಕಾಗಿತ್ತು. ಮ್ಯಾಚ್ ಹೋಗಿಂತ ಮುಂಚೆ ಫಸ್ಟ್ ಹೋಗಿ ನಾನು ರೋಟೀನ್ ಕೆಲಸ ಹೋಗಿ ಹಾಲು ತೊಗೊಂಬಂದು ಕೊಟ್ಟೆ. ಅದ ನಂತರ ಕಿಟ್ ತೊಗೊಂಡು ಕಾರಲ್ಲಿಟ್ಟು ಕಾರ್ ಸ್ಟಾರ್ಟ್ ಮಾಡಿಬಿಟ್ಟು ಮ್ಯಾಚಿಗೆ ಹೊರಟೆ. ಸೊ ನಾನು ಬೇಗ ಅರ್ಜೆಂಟ್ ಮಾಡಿ ಹೋಗ್ತಾ ಇದ್ದೆ. ಅಲ್ಲಿ ನೋಡಿದ್ರೆ ನಮ್ಮ ಮುಂಚಿನ ಮ್ಯಾಚು ಇನ್ನೂ ಮುಗ್ದೇ ಇದ್ದಿಲ್ಲ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿದ್ರಿ. ಮ್ಯಾಚ್ ಸ್ಟಾರ್ಟ್ ಆದಮೇಲೆಲ್ಲ ಟೀಮ್ ಅವರೆಲ್ಲ ಬಂದುಬಿಟ್ಟಿದ್ರೆಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ರು ಮ್ಯಾಚ್ಗಿಂತ ಮುಂಚೆ. ಸೊ ಟೀಮ್ ಹಡಲ್ ಆಯಿತು. ಹಡಲಲ್ಲಿ ಏನೇನು ಮಾಡಬೇಕು, ಯಾರ್ಯಾರು ಏನೇನು ಮಾಡಬೇಕಂತೆಲ್ಲ ಡಿಸ್ಕಸ್ ಮಾಡ್ತಾಯಿದ್ರಿ. ಮತ್ತು ಮ್ಯಾಚ್ ಶುರು ಆಯಿತು. ಸಕ್ಸಸ್ಫುಲ್ಲಾಗಿ ಮ್ಯಾಚ್ ಗೆದ್ರಿ. ಆವತ್ತು ಮ್ಯಾಚ್ ಗೆದ್ದಿದ ತಕ್ಷಣ ಮನೆಗೆ ಹೋದರೆ ನನ್ನ ವೈಫು ನನಗೆ ಸರ್ಪ್ರೈಸ್ ಗಿಫ್ಟ್ಗೋಸ್ಕರ ಕಾಯ್ತಾಯಿದ್ಲು. ಸೊ ಇದು ಬಂದು ನಮ್ಮ ಆ್ಯನಿವರ್ಸರಿ ಹತ್ರ ಬರ್ತಿದೆ, ಅದಕ್ಕೆ ಅವರು ಲೈನ ಗಿಫ್ಟು ತೊಗೊಂಬಂದು ಕೊಟ್ಟಿದ್ರು. ಒಂದು ಪ್ಯಾಂಟ್ ತೊಗೊಂಡಿದ್ದಾರೆ ಡೇಟ್ ಮೇಲೆ ಹಾಕೋಕ್ಕೋಸ್ಕರ. ಅದ್ರ ಜೊತೆ ಒಂದು ಗಾಗಲ್ಸ್ ಬೇರೆ ಕೊಟ್ಟರು. ನಾನು ಕಾರ್ ಓಡಿಸ್ತಾ ಇರುವಾಗ ಬಿಸಿಲು ಕಣ್ಣಿಗೆ ಹೊಡಿತಾ ಇದ್ದೆ ಅಂತ ಕಂಪ್ಲೇಂಟ್ ಮಾಡ್ತಾಯಿದ್ದೆ, ಅದಕ್ಕೆ ಒಂದು ಒಳ್ಳೆ ಗ್ಲಾಸ್ ತಂದು ಕೊಟ್ಟಿದ್ದಾರೆ ಲೆನ್ಸ್ ಕಾರ್ಟಿಂದ. ಸೊ ಅದು ಮುಗಿಸ್ಕೊಂಡು ನಾವು ಹೋದ್ರಿ ಶಾಪಿಂಗ್ ಮಾಡೋಕ್ಕೋಸ್ಕರ. ಸೊ ವೆಂಕಟೇಶ್ವರ ಗಾರ್ಮೆಂಟ್ಸ್ ಇಲ್ಲಿ ಬಂದು ಹೊಸಕೋಟೆಯಲ್ಲಿರೋದು. ಸೊ ಇಲ್ಲಿ ಎಲ್ಲ ರೀತಿಯಾದ ಬ್ರ್ಯಾಂಡೆಡ್ ಡ್ರೆಸ್ಗಳು ಸಿಗುತ್ತೆ. ಮಕ್ಕಳಿಗೆ, ವಯಸ್ಸಾದವ್ರಿಗೆ ಶೂಸು, ಮನೆ ಹೌಸ್ ಹೋಲ್ಡ್ ಎಕ್ವಿಪ್ಮೆಂಟ್ಸು ಮತ್ತು ಫ್ಯಾಷನ್ ಆ್ಯಕ್ಸಸರೀಸ್ ಎಲ್ಲ ಸಿಗುತ್ತೆ. ಬ್ರ್ಯಾಂಡೆಡ್ ಐಟಮ್ಗಳು ತುಂಬ ಕಮ್ಮಿ ಬೆಲೆಗೆ. ಲೇಡೀಸ್ಗಂತೂ ಇದು ತುಂಬ ಒಳ್ಳೆ ಜಾಗ, ಅವ್ರಿಗೆ ಸ್ವರ್ಗ ಅನಿಸ್ಬಿಡುತ್ತೆ. ಪ್ಲಸ್ ತಿಂಗಳಲ್ಲಿ 2 ಸರಿ ಶಾಪಿಂಗ್ ಮಾಡ್ಬೋದು ಅಂಥ ಬಜೆಟ್ ಫ್ರೆಂಡ್ಲಿ ಜಾಗ ಇದು. ಸೊ ನೀವೆಲ್ಲರೂ ಬಂದು ನೋಡಬೇಕು ಅನಿಸುತ್ತೆ. ಸೊ ಬೆಡ್ಸ್, ಕುಷನ್, ಪಿಲ್ಲೋಸ್ ಮತ್ತು ಹೌಸ್ ಹೋಲ್ಡ್ ಎಕ್ವಿಪ್ಮೆಂಟ್ಸ್ ಕೂಡ ಇದೆ. ಟಾಪ್ಸ್, ವೆರೈಟಿ ಆಫ್ ಟಾಪ್ಸ್ ಸಿಗುತ್ತೆ. 250 ರೂಪೀಸ್ ರೇಂಜಿಂದ ಸ್ಟಾರ್ಟ್ ಆಗುತ್ತೆ. ನೀವು ಡಿಸೈನರ್ ಡ್ರೆಸ್ಸು ಯಾವುದು ದೊಡ್ಡ ಶೋರೂಮ್ಸಲ್ಲಿ ಏನೇನಿರುತ್ತೆ ಅದೆಲ್ಲ ಇಲ್ಲಿ ಸಿಗುತ್ತೆ ನಿಮಗೆ ಅಫೋರ್ಡಬಲ್ ಆ್ಯಂಡ್ ಚೀಪ್ ಪ್ರೈಸಲ್ಲಿ. ಸೊ ಬನ್ನಿ, ವಿಸಿಟ್ ಮಾಡಿ. ಅಲ್ಲಿಂದ ಮನೆಗೆ ಹೋಗಿ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು. ಒಂದು ಮದುವೆ ಆಗಿದ್ರು, ಅವರೊಂದು ಪಾರ್ಟಿ ಕೊಡ್ತಾ ಇದ್ದಾರೆ, ಆ ಪಾರ್ಟಿ ಅರೇಂಜ್ ಮಾಡೋಣ ಅಂತ ಹೋಗ್ತಾ ಇದ್ದೀರಿ. ಸೊ ನಾನು ರೆಡಿ, ನಮ್ಮ ವೈಫ್ ರೆಡಿ. ಸೊ ನಮ್ಮಮ್ಮನೇ ಕಾಣಿಸ್ತಾ ಇಲ್ಲ ಎಲ್ಲಿದ್ದಾರೆ ಅಂತ. ಸೊ ನಮ್ಮಮ್ಮ ಯಾವಾಗೂ ಎಲ್ಲಾದರೂ ಹೋಗ್ಬೇಕಂದ್ರೆ ಲೈಟ್ ಆಫ್ ಮಾಡು, ಇದು ಆಫ್ ಮಾಡು, ಅದು ಮಾಡು, ಇದು ಮಾಡು ಅಂತ ಹೇಳ್ಬಿಟ್ಟು ಡೊನ್ನಿನೂ ರೆಡಿ ಆಗಿಬಿಟ್ಟಿದ್ದಾನೆ. ಫೈನಲಿ ನಮ್ಮಮ್ಮ ರೂಮಿಂದ ಆಚೆ ಬಂದರು, ರೆಡಿ ಆಗಿಬಿಟ್ಟು ಕೈಯಲ್ಲಿ ಪರ್ಸು, ಕತ್ತಲ್ಲಿ ಚೈನು, ಸ್ಯಾರಿ ಎಲ್ಲ ಹಾಕ್ಕೊಂಡು ಎಲ್ಲರೂ ಕೂತ್ಕೊಂಡ್ರೆ ಕಾರಲ್ಲಿ. ಇನ್ನೊಂದು ಟಾಸ್ಕ್ ಇದೆ, ಎಲ್ಲರನ್ನೂ ಪಿಕಪ್ ಮಾಡಬೇಕು. ನಮ್ಮ ಚಿಕ್ಕಮ್ಮನ ಪಿಕಪ್ ಮಾಡಬೇಕು, ನಮ್ಮ ಅತ್ತೆ ಮಾವನ ಪಿಕಪ್ ಮಾಡಬೇಕು. ಸೊ ಅಲ್ಲಿ ಹೋದ್ರೆ ಅವ್ರ ಮನೆಗೆ ಹೋಗಿ ಅವರೆಲ್ಲರೂ ಬಂದು ಕಾರಲ್ಲಿ ಕೂತ್ಕೊಳ್ಳೋಷ್ಟರಲ್ಲೇ 9 ಗಂಟೆ ಆಗಿಬಿಡ್ತು. ತೊಂದರೆ ಇಲ್ಲ, ಇದೇನು ಮುಹೂರ್ತ ಟೈಮ್ ಏನು ಹಿಡಿಯೋ ಥರ ಇಲ್ಲ, ಬರೀ ಈವ್ನಿಂಗ್ ಫಂಕ್ಷನ್ ಪಾರ್ಟಿ. ಫೈನಲಿ ರಿಸೆಪ್ಷನ್ ಜಾಗಕ್ಕೆ ಬಂದರೆ ಅವರೊಂದು ಹಾಲ್ ಬುಕ್ ಮಾಡಿದರು. ಇದು ನೇಪಾಳಲ್ಲಿ ಮದುವೆ ಆಯಿತು. ಇಲ್ಲಿ ಬಂದು ಸುಮ್ಮನೆ ಒಂದು ವಿಧಾನ ಮಾಡೋಕ್ಕೋಸ್ಕರ ಈ ಟೀಕಾ ಇಕ್ತಾರೆ. ಅದೀಗ